आप देख रहे हैं 7 न्यूज। मैं आपके साथ मोहम्मद सलमान जुनैदी। यशवंत राय गौड़ा पाटिल के इस्तीफे और एमबी पाटिल को लेकर कांग्रेस अध्यक्ष लोनी ने दिया बड़ा बयान। कर्नाटका राज्य में डीके शिवकुमार की नई कैबिनेट मंत्री पद न मिलने पर कई एमएलए नाराज दिखाई दे रहे हैं। जैसे कि आप सब जानते हैं कि कल डीके शिवकुमार की टीम का ऐलान किया गया, जिसमें कई नए चेहरों को मौका मिला और कई पुराने चेहरे इस रेस से बाहर हो गए हैं। इस पर अपना आक्रोश व्यक्त करते हुए इंडी एमएलए यशवंत राय गौड़ा पाटिल ने इसके पीछे एमबी पाटिल का हाथ होने का आरोप लगाया था। इसी के चलते आज 4 अगस्त 2026 को बीजापुर शहर में जिला कांग्रेस अध्यक्ष मल्लिकार्जुन लोनी के नेतृत्व में एक प्रेस कॉन्फ्रेंस करके ये बताया गया कि ऐसी कोई बात नहीं, एमबी पाटिल का इसमें कोई हाथ नहीं है। ये हाईकमांड का फैसला है। पार्टी बड़ी होती है, सभी को पार्टी का फैसला मानना चाहिए। यशवंत राय गौड़ा पाटिल एक अनुभवी नेता है, उनका भविष्य अच्छा है, उनको अपने फैसले फिर से विचार करना होगा, जैसे और भी कई बातें कही जिला अध्यक्ष मल्लिकार्जुन लोनी ने। इस मौके पर कांग्रेस नेता अब्दुल हमीद मुशर्रफ और बीडीए चेयरमैन गंगाधर संभानी रहे मौजूद। इस अवसर पर कांग्रेस अध्यक्ष मल्लिकार्जुन लोनी ने बात करते हुए क्या कहा है, सुनिए। इंडी ಶಾಸಕರು ರಾಜೀನಾಮೆ ಪಕ್ಷಕ್ಕೆ ಕೊಡ್ತೀನಿ ಅಂತಕ್ಕಂಥದ್ದು ಮತ್ತು ಉಪಸಭಾಪತಿಗಳಿಗೆ ಅವರು ರಾಜೀನಾಮೆ ಕೊಟ್ಟಿರೋದು ನಾನು ಮಾಧ್ಯಮದ ಮುಖಾಂತರ ನೋಡಿದ್ದೇನೆ. ಅವ್ರ ಆಸೆ ಇತ್ತು, ಸ್ವತಂತ್ರ ಸಿಕ್ಕ ನಂತರ ಇಂಡಿ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ, ನಾನು 3 ಬಾರಿಯಾಗಿ ಶಾಸಕನಾಗಿದ್ದೀನಿ, ನನಗೆ ಒಂದು ಸಚಿವ ಸ್ಥಾನ ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥ ಆಶೆಯಲ್ಲಿತ್ತು. ಆದ್ರೆ ಪಕ್ಷ ತೆಗೆದುಕೊಂಡಂತ ನಿರ್ಣಯಕ್ಕೆ ಅವರು ಕಟ್ಟ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರಲ್ಲಿ ಕೆಲವು ಶಾಸಕರಲ್ಲಿ ಅವರು ಒಬ್ರು ಕಟ್ಟ ಕಾಂಗ್ರೆಸ್ಸಿಗರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರು ಒಂದು ತಮ್ಮ ಆಕ್ರೋಶದಲ್ಲಿ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಕ್ಕಂತ ಏನ್ ಕಾರ್ಯ ಮಾಡಿದರೆ ಇದು ಒಳ್ಳೆಯದಲ್ಲ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಪಕ್ಷ ಬಹಳ ದೊಡ್ಡದು, ಪಕ್ಷದ ಇತಿಹಾಸ ಬಹಳ ದೊಡ್ಡದು. ನಾವೆಲ್ಲರೂ ಪಕ್ಷಕ್ಕೆ ಎಷ್ಟೇ ಸೇವೆ ಸಲ್ಲಿಸಿದ್ರು ಸಹ ಪಕ್ಷ ನಿರ್ಧಾರ ಏನ್ ತೆಗೆದುಕೊಳ್ತದೆ ಅದಕ್ಕೆ ಬದ್ಧರಾಗಿರ್ಬೇಕು. ಇವತ್ತು ಯಶವಂತ ರಾಯ ಗೌಡರು ಏನು ರಾಜೀನಾಮೆ ಕೊಟ್ಟಿದ್ದಾರೆ, ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ, ಅವ್ರು ಮರುಪರಿಶೀಲನೆ ಮಾಡಿ ಅದನ್ನ ಹಿಂಬಡ್ಕೊಂಡು ಕಿಸಿದ್ರೆ ಮತ್ತೆ ಅವ್ರಿಗೆ ಭವಿಷ್ಯ ಇದೆ. ಮುಂದಿನ ದಿನಮಾನದಲ್ಲಿ ಮತ್ತೆ ಅವರು ಸಚಿವರಾಗ್ತಕ್ಕಂಥ ಎಲ್ಲಾ ಅರ್ಹತೆಗಳು ಅವ್ರಿಗೆ ಇದಾವೆ. ಮುಂದೆ ನಾವೆಲ್ಲರೂ ಕೂಡಿಸಿದ್ರೆ 28ರಲ್ಲಿ ಮತ್ತೆ ನಮ್ಮ ಸರ್ಕಾರವನ್ನ ಅಧಿಕಾರಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಅವರೆಲ್ಲ ಪ್ರಯತ್ನ ಮಾಡ್ತಾರೆ. ಮತ್ತು ನಮ್ಮ ರಾಜ್ಯ ನಾಯಕರಾಗ್ಲಿ ರಾಷ್ಟ್ರೀಯ ನಾಯಕರಾಗ್ಲಿ ಇವತ್ತು ಯಶವಂತ ರಾಯ ಗೌಡರಿಗೆ ಕರೆದು ಅವರಿಗೆ ಮನವೊಲಿಸ್ತಕ್ಕಂಥ ಕಾರ್ಯ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇದು ಸುಗಮವಾಗಿ ಮುಗಿತದೆ. ಅದೇ ರೀತಿ ಮುದ್ದೇಬೇಳ ಶಾಸಕರಾದಂತ ಅಪ್ಪಾಜಿ ನಾಡಗೌಡ ಸಾಹೇಬರು ಸಹ ಇವತ್ತು ಸಚಿವರಾಗಬೇಕು ಅಂತ ಹೇಳ್ಕಿಸಿದ್ರೆ ಆಸೆ ಪಟ್ಟಂತವ್ರು. ಆಸೆ ಪ್ರತಿಯೊಬ್ಬರಿಗೂ ಇರ್ತದೆ, ಆದ್ರೆ ಅವಕಾಶಗಳು ಕೆಲವೇ ಇರೋದ್ರಿಂದ ನಾನು ಒಂದು ವಿಷಯ ಪಿಚ್ ಮಾತನಾಡಬೇಕಾಗ್ತದೆ. ಇವತ್ತು ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಲಿಂಗಾಯತ ಒಳಪಂಗಡಗಳಿಗೆ 7 ಸ್ಥಾನಗಳನ್ನು ಕೊಡಬೇಕು ಅಂತಿಕೊಂಡು ಎಲ್ಲ ಒಳಪಂಗಡಗಳಿಗೆ ಒಂದೊಂದೇ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವತ್ತ ಯಶವಂತ ರಾಯ ಗೌಡರು ಆದಿ ಬಣಿಜ್ಗ ಸಮಾಜದವರಾಗಿರ್ಬೋದು, ಶಿವಾನಂದ ಪಾಟೀಲ್ರು ಪಂಚಮಸಾಲಿ ಸಮಾಜದವರು, ಅದೇ ರೀತಿ ಅಪ್ಪಾಜಿ ನಾಡಗೌಡರು ಲಿಂಗಾಯತ ರೆಡ್ಡಿ ಸಮಾಜದಿಂದ ಬಂದದ್ದು. ಈ 3 ಸಮಾಜಗಳಿಗೆ ರಾಜ್ಯದ ವಿವಿಧ ಕಡೆ, ಈ ಕೊಪ್ಪಳದಲ್ಲಿ ರದ್ದಿ ಲಿಂಗಾಯತ ಸಮಾಜಕ್ಕೆ ಕೊಟ್ಟಿದ್ದಾರೆ, ಬಾಗಲಕೋಟೆಯಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಕೊಟ್ಟಿದ್ದಾರೆ, ಗುಲ್ಬರ್ಗಾದಲ್ಲಿ ಆದಿ ಬಣಿಜ್ಗ ಸಮಾಜಕ್ಕೆ ಕೊಟ್ಟಿದ್ದಾರೆ. ಈ ದೃಷ್ಟಿಯಿಂದ ಇವ್ರನ್ನ ಬಿಟ್ಟಿದ್ದಾರೆ ಹೊರತು ಇವರು ಅದಕ್ಕೆ ಅರ್ಹರಲ್ಲ ಅಂತ ಬಿಟ್ಟಿಲ್ಲ. ಈ ಒಂದು ಉದ್ದೇಶದಿಂದ ಪಕ್ಷ ಇವರನ್ನ ಬಿಟ್ಟು ಇನ್ನೊಬ್ಬರಿಗೆ ಆ ಸಮಾಜಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಹೀಗಾಗಿ ಇದರಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಯಾವುದೇ ಕೈ ಇಲ್ಲ. ಇದು ಸಂಪೂರ್ಣ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ತೆಗೆದುಕೊಂಡಂತ ನಿರ್ಣಯ. ಇವತ್ತು ಅವ್ರಿಗೂ ಸಹ ಮನವೊಲಿಸ್ತಕ್ಕಂಥ ಕೆಲಸ ನಮ್ಮೆಲ್ಲ ಕೆಪಿಸಿಸಿಯ ಪದಾಧಿಕಾರಿಗಳು ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ರಾಷ್ಟ್ರೀಯ ಉಸ್ತುವಾರಿಗಳು ಏನು ರಾಜ್ಯಕ್ಕೆ ಆಗಮಿಸಿದ್ದಾರೆ ಅವರು ಇರುವರನ್ನು ಅಪ್ಪಾಜಿ ನಾಡಗೌಡರಿಗಾಗಿರ್ಬೋದು, ಯಶವಂತ ರಾಯ ಗೌಡರಿಗಾಗ್ಲಿ ಕರೆಸಿ ಮಾತನಾಡಿ ಇದನ್ನ ತಿಳಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭರವಸೆ ಇದೆ. ಈಗ ಯಾರು ಅಲ್ಲ ಸರ್, ಈಗ ಒಂದು ಪಕ್ಷದ ಲೀಡರ್ಶಿಪ್ ಅಥವಾ ಪಕ್ಷದಲ್ಲಿ ದೊಡ್ಡ ಅಧಿಕಾರವನ್ನು ಹೊಂದಿದವರು ಎಂ.ಬಿ. ಪಾಟೀಲ್. ಈಗ ಏನಾದ್ರೂ ನೋವಾದಾಗ ಅವ್ರ ಮುಂದೆ ತಿಳ್ಕೊಳ್ಬೇಕು, ಅವರಿಗೆ ಕೇಳಬೇಕು.
ಈಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಅಧಿಕಾರದಲ್ಲಿ ಇರ್ಬೋದು ಅಥವಾ ಅಧಿಕಾರದಲ್ಲಿ ಇದ್ದೇ ಇರಬಹುದು. ಅವರು AICC-ಗಾಗಿರ್ಬೋದು, KPCC-ಗಾಗಿ ಅತಿ ಹತ್ತಿರದಿಂದ ಕೆಲಸ ಮಾಡ್ತಕ್ಕಂಥದ್ದು ನಾವು ನೀವೆಲ್ಲರೂ ನೋಡಿದ್ದೇವೆ. ಇವತ್ತು ಜಿಲ್ಲೆಯಲ್ಲಿ ಆದಂತ ತೊಂದರೆಗಳಿಗೆ ನೀವು ಇನ್ನೂ ಹೆಚ್ಚಿನ ಮುತುವರ್ಜಿ ವಹಿಸಿದ್ರೆ ನಮ್ಗೆ ಅವಕಾಶ ಸಿಗ್ತಿತ್ತು ಅಂತಕ್ಕಂಥ ಆಶಾ ಮನೋಭಾವದಿಂದ ನಾವೆಲ್ಲರೂ ಹೇಳುದು ನಿಜ. ಆದ್ರೆ ಇವತ್ತು ಅದೇನಾಗ್ತಾ ಇದೆಯಪ್ಪ ಅಂದ್ರೆ ನೋವಿನಿಂದ ಅವ್ರನ್ನೇ ಗುರಿಯಾಗಿ ಇಟ್ಕೊಂಡು ಬೈತಾ ಇದ್ದಾರೆ. ಈಗ ಅದಕ್ಕಾಗಿ ನಿನ್ನೆ ಮಾಧ್ಯಮದವರು MB ಪಾಟೀಲ್ ಕೇಳಿದ್ದಾರೆ, ನಿಮ್ ಮೇಲೆ ಆರೋಪ ಐತಿ ಅಂತ ಕಿಶನ್. ಅದು ನನಗೇನೂ ಸಂಬಂಧ ಇಲ್ಲ. ಅದು ಮುಖ್ಯಮಂತ್ರಿಗಳು ಸಚಿವ ಸಂಪುಟ ವಿಸ್ತರಣೆ ಮಾಡುವ ಸಂಪೂರ್ಣ ಹೊಣೆಗಾರಿಕೆ ಐತಿ, ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇನ್ನ 28ರೊಳಗ ನಮಗ ಅವರಿಗೆ ಬಿದ್ದ ಐತಿ ಅಂತಕ್ಕಂಥ ಶಬ್ದವನ್ನು ನಮ್ಮ ಇಂಡಿ ಶಾಸಕರು ಹೇಳಿದ್ದಾರೆ. ನಮಗನಿಸ್ತೈತಿ ಬಿದ್ದ ಆಗೋದಿಲ್ಲ. ಇಂಡಿ ಶಾಸಕರು ಇದೇ ಪಕ್ಷದೊಳಗೆ ಮುಂದುವರಿತಾರೆ. ಮತ್ತೆ MB ಪಾಟೀಲ್ರು, ಯಶವಂತರಾಯ ಗೌಡರು, ಶಿವಾನಂದ ಪಾಟೀಲ್ ಎಲ್ಲರೂ ಒಟ್ಟಾಗಿ ಮುಂದಿನ ಎಲೆಕ್ಷನ್ ಎದುರಿಸಿ ಮತ್ತೆ ಈ ಪಕ್ಷವನ್ನ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥ ವಿಶ್ವಾಸ ನಮ್ಗೈತಿ. ಲಕ್ಷ್ಮಣ್ ಸವದಿ ಅವರಿಗೆ ಸ್ಥಾನ ಕೊಡಲಿಲ್ಲ ಅಂತ ರಾಜೀನಾಮೆ ಕೊಡ್ತಿದ್ದಾರೆ. ಈಗ ಕೊಟ್ಟಿದ್ದಾರೆ. ಏನ್ ನಾನು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗಾಗಿರ್ಬೋದು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬ್ರನ್ನ, ಹಿಂದಿನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರನ್ನ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದ ಹರಿಪ್ರಕಾಶ್ ಸಾಹೇಬ್ರನ್ನ ಈ ವಿಷಯದೊಳಗ ನಮ್ಮ ಸಮಾಜದ ಮುಖಾಂತರ ನಾನು ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ನಮ್ದು ಈ ರಾಜ್ಯದಲ್ಲಿ ಒಂದು ದೊಡ್ಡ ಸಮಾಜ. ಸುಮಾರು 80 ವರ್ಷಗಳಿಂದ ಸ್ವತಂತ್ರ ಸಿಕ್ಕ ನಂತರ ಯಾರಿಗೂ ಅವಕಾಶ ಕೊಟ್ಟಿರ್ಲಿಲ್ಲ. ಇವತ್ತು ನಾವೆಲ್ಲರೂ ಆ ಪಕ್ಷಕ್ಕೆ ಆಗ್ರಹ ಮಾಡಿದ್ದೀವಿ. ನಾನು ಜಿಲ್ಲಾ ಅಧ್ಯಕ್ಷನೂ ಹೌದು, ಸಮಾಜದ ಅಧ್ಯಕ್ಷನೂ ಆಗಿ ಆಗ್ರಹ ಮಾಡ್ತೀನಿ ಅಂತ ಆಗ್ರಹ ಮಾಡಿದ್ದೀವಿ. ಇವತ್ತು ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ಸಮಾಜದಿಂದ